ಈ ಕರ್ನಾಟಕ, ಈ ಕನ್ನಡ ನಾಡು ನಿರ್ಮಾಣವಾಗಿದ್ದೇ ಸ್ವಾಭಿಮಾನದ ಅಡಿಪಾಯದ ಮೇಲೆ. ಸ್ವಾಭಿಮಾನ ಕರ್ನಾಟಕ ಮೈನಸ್ ಸ್ವಾಭಿಮಾನ 0 ಆಗ್ಬಿಡತ್ತೆ. ಸ್ವಾಭಿಮಾನ ಎಲ್ಲೆಲ್ಲಿದೆಯೋ ಅಲ್ಲೊಂದು ಕನ್ನಡಿಗ ಇದ್ದೇ ಇರ್ತಾನೆ ಎನ್ನುವಂಥ ಕಲ್ಪನೆಯ ಮಾತುಗಳನ್ನು ಅವರು ಬರೀತಾರೆ. ನೀವು ಕರ್ನಾಟಕದ ಇತಿಹಾಸವನ್ನು ಉದ್ದಕ್ಕೂ ಗಮನಿಸಿಕೊಂಡ್ರೆ, ಕರ್ನಾಟಕ ಹುಟ್ಟಿದ ಹೇಗೆ ಅಂತ ನೀವು ನೋಡೋದೇ ಆದರೆ, ಈ ಕನ್ನಡ ನಾಡನ್ನು ಮೊದಲು ಕಟ್ಟಿದವನು ಯಾರು ಅಂತ ಕೇಳೋದಾದ್ರೆ, ಆತ ಪಲ್ಲವರು ಕಿರಿಕಿರಿ ಮಾಡಿದ ಕಾರಣಕ್ಕೋಸ್ಕರ ಒಬ್ಬ ಸಾಮಾನ್ಯವಾದ ಬ್ರಾಹ್ಮಣ ಹುಡುಗ ಅಧ್ಯಯನಕ್ಕೆ ಅಂತ ಕಾಂಚಿಗೆ ಹೋಗಿದ್ದವನು. ಪಲ್ಲವರು ಕಿರಿಕಿರಿ ಮಾಡಿದ್ರು, ಧಾರ್ಷ್ಟ್ಯ ತೋರಿದ್ರು ಅನ್ನೋ ಕಾರಣಕ್ಕೋಸ್ಕರ ಮಯೂರ ಶರ್ಮ ಇದ್ದವನು ಮಯೂರ ವರ್ಮ ಆಗ್ತಾನೆ, ಒಂದು ಸೇನೆಯನ್ನ ಕಟ್ಟಿ ಕರ್ನಾಟಕವನ್ನು ನಿರ್ಮಾಣ ಮಾಡ್ತಾನೆ ಅಂತ ನಾವು ಇತಿಹಾಸದುದ್ದಕ್ಕೂ ತಿಳ್ಕೊಂಡು ಬರ್ತೀವಲ್ಲ, ಅಲ್ಲಿರೋದು ಸ್ವಾಭಿಮಾನದ ಬೀಜ. ಹರ್ಷ ದರ್ಪದಿಂದ ಮೆರಿತಾ ಇದ್ದಾಗ ಅವನ ದರ್ಪವನ್ನ ಮೆಟ್ಟಿ ನಿಲ್ಲಬೇಕು ಅಂತಾನೆ ಇಮ್ಮಡಿ ಪುಲಕೇಶಿ ಬೆಳೆದ ನಿಲ್ತಾನಲ್ಲ. ಇಡೀ ಭಾರತವನ್ನ ಗೆಲ್ಲಬಹುದಾಗಿರುವಂತ ಸಾಮರ್ಥ್ಯ ಇದ್ದಂತ ಹರ್ಷನನ್ನ ದಕ್ಷಿಣಕ್ಕೆ ಬರದಂತೆ ತಡೆದದ್ದು ಇಮ್ಮಡಿ ಪುಲಕೇಶಿಗಳ ಸ್ವಾಭಿಮಾನದ ಬೀಜ ಅದು. ಹಕ್ಕಬುಕ್ಕರು ಎನ್ನುವಂತ ಸಾಮಾನ್ಯರನ್ನ ಮುಂದಿಟ್ಕೊಂಡು ವಿದ್ಯಾರಣ್ಯರು ಒಂದು ವಿಜಯನಗರದ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರಲ್ಲ. ಯಾವ ಸಾಮ್ರಾಜ್ಯ ರೋಮ್ಗೆ ಸರಿಸಮವಾಗಿತ್ತೋ ಅಂತ ಯಾತ್ರಿಕರು ಹೇಳ್ತಿದ್ರು, ಅಂತ ಅತ್ಯದ್ಭುತವಾಗಿರುವಂತ ಶ್ರೇಷ್ಠ ಸಾಮ್ರಾಜ್ಯವನ್ನ ಕನ್ನಡಿಗರು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿದ್ದಿದ್ಯಾವುದು? ಹಿಂದೂಗಳ ಮೇಲೆ ನಡೀತಾ ಇದ್ದಂತ ದೌರ್ಜನ್ಯವನ್ನ ತಡಿಬೇಕು ಎನ್ನುವಂತ ಆ ದೌರ್ಜನ್ಯವನ್ನ ಕಾಣಲಾಗದ ದುಃಖ ಮತ್ತು ಅದನ್ನು ಮೆಟ್ಟಿ ನಿಲ್ಲಬೇಕು ಎನ್ನುವಂತ ಸ್ವಾಭಿಮಾನ ಇದೆಯಲ್ಲ, ಇದು ಒಂದು ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಪ್ರೇರೇಪಣೆ ಕೊಡು. ರಾಯಚೂರಿನ ರಾಜನಿಗೆ, ಮುಸಲ್ಮಾನ್ ರಾಜನಿಗೆ, ನನ್ನ ಕಾಲಿಗೆ ಮುತ್ತಿಡಬೇಕು ನೀನು ಅಂತ ಕೃಷ್ಣದೇವರಾಯ ಹೇಳ್ತಾನಲ್ಲ, ನಿನ್ನನ್ನು ಬಿಡಬೇಕು ಅಂದ್ರೆ ನನ್ನ ಕಾಲಿಗೆ ಮುತ್ತಿಡಬೇಕು ಅಂತ. ಇತಿಹಾಸಕಾರದನ್ನು ತುಂಬಾ ದರ್ಪ ಅಂತ ಕರೀತಾರೆ. ಆದರೆ ಆ ದರ್ಪದ ಹಿಂದೆ ಇರೋದು ಸಾಮಾನ್ಯವಾದ ಸಂಗತಿ ಅಲ್ಲ. ನನ್ನ ಜನರನ್ನ ನಿರಂತರವಾಗಿ ಶೋಷಣೆ ಮಾಡಿದ್ದಕ್ಕೆ ವಿರುದ್ಧವಾಗಿ ಇದು ನಾನು ಕೊಡ್ತಾ ಇರುವಂತ ಎಚ್ಚರಿಕೆ ಅಂತ ಹೇಳುವಂತ ಒಂದು ಅದ್ಭುತವಾದ ಸ್ವಾಭಿಮಾನ ಕಂಡು ಬಂದಿತ್ತಲ್ಲ ಕೃಷ್ಣದೇವರಾಯನ ಕಾಲದಲ್ಲಿ. ಅದು ಕನ್ನಡದ ಆಸ್ತಿ ಅಂತ. ಒಂದು ಹೆಜ್ಜೆ ಮೀರಿ ಹೇಳೋದಾದ್ರೆ, ಆಲೂರು ವೆಂಕಟರಾಯರನ್ನ ನೆನಪಿಸಿಕೊಳ್ಳಲೇಬೇಕು. ಆಲೂರು ವೆಂಕಟರಾಯರು ಹೇಗಿದ್ದವರು ಅಂತಂದ್ರೆ, ರಾಷ್ಟ್ರೀಯತೆಯ ಭಾವದಿಂದಲೇ ತುಂಬಿ ಹೋಗಿದ್ದವರು. ಅವ್ರು ಓದಿದ ಕಾಲೇಜು, ಅವ್ರು ಇದ್ದಂತ ಹಾಸ್ಟೆಲ್ನ ಕೋಣೆಯನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೆ, ಬಹಳ ಸಂತೋಷ ಅನ್ನಿಸ್ತಿತ್ತು. ರಾಷ್ಟ್ರೀಯತೆಯ ಭಾವದಿಂದ ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ರಾಷ್ಟ್ರ ಸೇವೆಗೆ ತೊಡಗಿಸಿಕೊಂಡಿದ್ದ ಆಲೂರು ವೆಂಕಟರಾಯರು ಸ್ವಾಭಿಮಾನದ ಜಾಗೃತಿ ಹೇಗಾಗತ್ತೆ ನೋಡಿ. ಒಬ್ಬ ಕನ್ನಡಿಗ ಏನೆಲ್ಲ ಮಾಡಬಲ್ಲ ಅನ್ನೋದಕ್ಕೆ ಆಲೂರು ವೆಂಕಟರಾಯರು ಒಂದು ಅದ್ಭುತವಾದ ಉದಾಹರಣೆ. ಹಂಪಿಗೆ ಬಂದಿದ್ರು ಒಮ್ಮೆ. ಹಂಪಿಯಲ್ಲಿ ಕುಳಿತುಕೊಂಡು ಹಾಳಾಗಿರುವಂತ ಹಂಪಿಯನ್ನು ನೋಡ್ತಾ ಅವ್ರ ಮನಸ್ಸಿಗೆ ಅನ್ನಿಸ್ತಂತೆ, ಭಾರತ ಮಾತೆಯ ರಕ್ಷಣೆಗೆ ಅಂತ ಬಹಳ ಜನ ಇದ್ದಾರಪ್ಪ, ನನ್ನ ಕನ್ನಡ ಮಾತೆ ರಕ್ಷಣೆಗೆ ಯಾರಿದ್ದಾರೆ? ನಾನು ಎಲ್ಲವನ್ನೂ ಕನ್ನಡ ಮಾತೆಗೋಸ್ಕರ ಮೀಸಲಾಗಿಡ್ತೀನಿ ಅಂತ ಪೂರ್ಣ ತಮ್ಮ ಬದುಕನ್ನೇ ಈ ನಾಡು ಕಟ್ಟೋದಕ್ಕೆ ಮೀಸಲಾಗಿಟ್ರಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ಟೋದ್ರಿಂದ ಹಿಡಿದು ಕರ್ನಾಟಕದ ಏಕೀಕರಣದವರೆಗೂ ಅವರ ಸಾಧನೆ ನೀವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದೆ ಇರುವಂಥದ್ದು. ಯಾವ ವಿಚಾರವನ್ನು ತೆಗೆದುಕೊಂಡ್ರೂ ಕನ್ನಡದ ಕುಲಪುರೋಹಿತ ಅಂತ ಅದಕ್ಕೆ ಕರೆದಿರೋದವರು, ಸುಮ್ಮನೆ ಕರೆದಿದ್ದಾರೆ. ಏನು ಅದ್ಭುತವಾದ ಕೆಲಸ. ಎಲ್ಲೋ ಹಂಪಿಯಲ್ಲಿ ಕುಳಿತುಕೊಂಡು ಆ ಅವಶೇಷಗಳನ್ನ ಕಾಣುವಾಗ ಅವ್ರ ಮನಸ್ಸಿನಲ್ಲಿ ಹೊಳೆದಿದ್ದ ಚಿಂತನೆಗಳು, ಅದನ್ನು ಬರೆದಿರುವಂಥದ್ದನ್ನು ನೋಡ್ಬೇಕು. ಏನು ಅದ್ಭುತವಾಗಿ ಬರೆದಿದ್ದಾರೆ ಅವರು, ಏನು ಅನ್ನಿಸ್ತು ನನಗೆ ಅಂತ. ಹೀಗೆ ಸ್ವಾಭಿಮಾನದ ಅಡಿಪಾಯದ ಮೇಲೆ ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದವರು. ಅವತ್ತೇನಾದ್ರೂ ಸ್ವಲ್ಪ ಎಡವಟ್ಟಾಗಿದ್ರೂ ಕರ್ನಾಟಕವೂ ಕೂಡ ಸಾಕಷ್ಟು ಚೂರಾಗಿರ್ತಿತ್ತು. ಮುಂಬೈ ಭಾಗಕ್ಕೆ ಒಂದಷ್ಟು ಹೋಗಿರ್ತಿತ್ತು, ಮದ್ರಾಸ್ ಭಾಗಕ್ಕೆ ಒಂದಷ್ಟು ಹೋಗಿರ್ತಿತ್ತು, ಹೈದರಾಬಾದ್ ಪ್ರಾಂತಕ್ಕೆ ಒಂದಷ್ಟು ಸೇರ್ಕೊಳ್ತಿತ್ತು. ಈಗಲೂ ನಾವು ಅದನ್ನು ಹಂಗೆ ಹೇಳೋದು. ಹೇಗೆ ಹೇಳ್ತೀವಿ ಅಂತಂದ್ರೆ, ಮುಂಬೈ ಕರ್ನಾಟಕ ಅಂತೀವಿ, ಹೈದರಾಬಾದ್ ಕರ್ನಾಟಕ ಅಂತೀವಿ. ನಾವು ತಮಿಳುನಾಡಿಗೆ ಸೇರಿರುವಂಥ ಕರ್ನಾಟಕಗಳು ಬಹುತೇಕ ಹಿಂಗೆ ಇವೆ. ಇನ್ನು ಆ ಕಡೆ ನೋಡಿದ್ರೆ ಗೋವೆಯ ದಕ್ಷಿಣ ಭಾಗ ಅಂತ ಕರೀತಾರೆ ಕಾರವಾರ. ಅಂದ್ರೆ ನಮಗೆ ಗೊತ್ತಿಲ್ಲದಂತೆ ಛಿದ್ರವಾಗುವಂತ ಸ್ಥಿತಿ ಇರುವಾಗ ಇಡೀ ಕರ್ನಾಟಕದ ಈ ಭಾವನೆಯನ್ನು ಉದ್ದೀಪ್ತಗೊಳಿಸಿ ಅನೇಕ ದಶಕಗಳ ಕಾಲ ಅದನ್ನು ಹಿಡಿದಿಟ್ಕೊಂಡು ಭಾಷೆಯ ಆಧಾರದ ಮೇಲೆ ನಾವು ಪ್ರತ್ಯೇಕ ರಾಜ್ಯವಾಗುವಾಗ ಇಡೀ ಕರ್ನಾಟಕವನ್ನು ಕಟ್ಟಿ ನಿಲ್ಲಿಸಲಿಕ್ಕೆ ಕಾರಣವಾದವರಿದ್ದಾರಲ್ಲ, ಮರೆಯೋದು ಹೆಂಗೆ? ಆದರೆ ಇವತ್ತು ಕನ್ನಡದ ಹೋರಾಟ ಬೇರೆ ಸ್ವರೂಪನೇ ತೆಗೆದುಕೊಂಡಿದೆ ಅಷ್ಟೆ. ಹೋರಾಟಗಾರರು, ಓಲಾಟಗಾರರು ಅಂತೆಲ್ಲ ಕರೀತಿರ್ತಾರೆ. ಅವರಿಗೆ ಕರ್ನಾಟಕದ ಅಥವಾ ಕನ್ನಡದ ಹೋರಾಟ ಅಂತಂದ್ರೆ ಎಲ್ಲೋ ಒಂದು ಕಡೆ ಬೋರ್ಡಿನ ಹೆಸರನ್ನ ಬದಲಾಯಿಸೋದು ಅಂತ ತಪ್ಪು ಸರಿಯ ವಾದಕ್ಕೆ ಹೋಗ್ತಿಲ್ಲ. ಆದರೆ ಅಷ್ಟೇ ಅಲ್ಲ ಅಂತ. ಕರ್ನಾಟಕದ ಹೋರಾಟ, ಕನ್ನಡದ ಹೋರಾಟ ವಿಸ್ತಾರವಾಗಿರುವಂಥದ್ದು. ಯಾವುದೇ ಭಾಷೆ ಸಾಯ್ತಿದೆ ಅಂತ ನಾವು ವಿಕ್ಟಿಮ್ ಆಗಿ ಘೋಷಣೆ ಮಾಡಬೇಕಾದಂಥ ಅಗತ್ಯ ಇಲ್ಲ.
ನನ್ನ ಭಾಷೆ ಸಾಯ್ತಿದೆ, ಕರ್ನಾಟಕ ಸತ್ತು ಹೋಗ್ತಿದೆ, ಕರ್ನಾಟಕ ನಾಶವಾಗ್ತಿದೆ ಹೇಳಬೇಕಾದಂತ ಅಗತ್ಯ ಇಲ್ಲ ಅಂತ ಭಾಷೆಯನ್ನ ಮಾತಾಡುವಂತ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಟ್ಟರೆ ಸಹಜವಾಗಿ ಭಾಷೆ ಬೆಳೆಯುತ್ತೆ. ಯಾವ ಭಾಷೆಯಲ್ಲಿ, ಸ್ವಲ್ಪ ಗಂಭೀರವಾದ ವಿಚಾರ ನಾನು ಹಂಚ್ಕೋಬೇಕು ನಿಮ್ಮ ಜೊತೆ, ಯಾವ ಭಾಷೆಯಲ್ಲಿ ಒರಿಜಿನಲ್ ಆಗಿರೋದು ಸೃಷ್ಟಿಯಾಗೋದಿಲ್ವೋ, ಮೂಲ ಸ್ವರೂಪದೇನಾದ್ರೂ ಸೃಷ್ಟಿಯಾಗೋದಿಲ್ವೋ, ಹೊಸತೇನಾದ್ರೂ ಸೃಷ್ಟಿಯಾಗೋದಿಲ್ವೋ, ಅದು ಬಹಳ ದೀರ್ಘಕಾಲ ಉಳಿಯಲ್ಲ. ಹೊಸತರ ಸೃಷ್ಟಿ ಆ ಭಾಷೆಯಲ್ಲಿ ನಿಂತ ತಕ್ಷಣ ಆ ಭಾಷೆ ಜನರಿಗೆ ಬೇಡವಾಗತ್ತೆ. ಯಾಕೆ ಬೇಕು, ಹಳೆದನ್ನೇ ಓದೋದಾದ್ರೆ ಬೇರೆ ಎಲ್ಲಾದ್ರೂ ಓದ್ಕೋತೀನಿ ಅಂತ. ಹೊಸತರ ಸೃಷ್ಟಿ ಆಗದೇ ಇಲ್ಲ ಅಂತ ನಾನು ಸುಮ್ಮನೆ ಹೇಳೋದು ನಿಮಗೆ. ಆಲೋಚನೆ ಮಾಡಿ ನೋಡಿ, SL ಭೈರಪ್ಪನವರು ಒಂದಷ್ಟು ಹೊಸ ಕಾದಂಬರಿಗಳ ಸೃಷ್ಟಿ ಮಾಡಿದ್ರು, ಒರಿಜಿನಲ್ ಕಾದಂಬರಿಗಳು. ಇಡೀ ರಾಷ್ಟ್ರದಲ್ಲಿ ಮತ್ತೊಂದು ಅದಕ್ಕೆ ಸರಿಸಾಟಿಯಾಗುವಲ್ಲಂಥದ್ದು ಆ ಚಿಂತನೆಯಲ್ಲಿ ಇರಲಿಲ್ಲ. ಹೀಗಾಗಿ ಅನೇಕ ಭಾಷೆಗಳಿಗೆ ಅನುವಾದಗೊಂಡಂತ ಕಾದಂಬರಿಗಳು ಅಂತ ಯಾರಾದ್ರೂ ಇದ್ರೆ SL ಭೈರಪ್ಪನವರದ್ದೇ. ಯಾಕೆ? ಬರ್ದಿದ್ದು ಕನ್ನಡದಲ್ಲೇ. ಏನು ಮೂಲ ಇಂಗ್ಲಿಷ್ನಲ್ಲಿ ಬರ್ದಿದ್ದ ಅವರು? ಬರ್ದಿದ್ದು ಕನ್ನಡದಲ್ಲೇ ಅಲ್ಲ. ಹೇಗಾಯ್ತು? DVG ಅವರು ಬರೆದಿರುವಂತ, ಗುಂಡಪ್ಪನವರು ಅವತ್ತು ಬರೀತಿದ್ದಂತ ಕೆಲವು ಲೇಖನಗಳು ಸಂಸತ್ನಲ್ಲಿ ಚರ್ಚೆಗೆ ಆಗ್ತಿದ್ವಂತೆ. ನಂಗೆ ಅದನ್ನು ಕೇಳಿದಾಗ ಆಶ್ಚರ್ಯ ಆಯ್ತು. ಅಂದ್ರೆ ಯಾವ ಪರಿಯ ತೂಕವುಳ್ಳಂತ ಲೇಖನಗಳಿದ್ದಿರ್ಬೋದು. ಅವರು ಕನ್ನಡದಲ್ಲಿ ಬರೆದಿದ್ದಾದ್ರೂ ಪರವಾಗಿಲ್ಲ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ, ಅದನ್ನು ಓದಬೇಕಾಗತ್ತೆ, ನೋಡಬೇಕಾಗತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ಅದರೊಳಗೆ ಜೀವಂತಿಕೆಯನ್ನು ತುಂಬಬಲ್ಲಂತ ಶಕ್ತಿ ಇತ್ತಲ್ಲ. ಆಲೋಚನೆ ಮಾಡಿ ಹೇಗಿದ್ದಿರ್ಬೋದು. ಬಸವಣ್ಣವರು, ಅಕ್ಕಮಹಾದೇವಿಯವರು ವಚನಗಳ ರಾಶಿ ರಾಶಿ ಇವತ್ತು ವಚನ ಸಾಹಿತ್ಯದಲ್ಲಿ ಸಿಕ್ತು. ದಾಸರ ಪದ್ಯಗಳು ಸಿಕ್ಕಿದ್ವು. ಅದರ ಪರಿಣಾಮ ಏನಾಯ್ತು ಗೊತ್ತೇನು? ಇಡೀ ದೇಶದಲ್ಲಿ ಹುಟ್ಟಿದಂತ ಭಕ್ತಿ ಚಳುವಳಿಯ ಅಡಿಪಾಯ ಎಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿದೆ ಅಂತ ಹೊಸತರ ಸೃಷ್ಟಿಯಾಗಿತ್ತು ನಮ್ಮ ಹತ್ರ. ಆ ಸೃಷ್ಟಿ ಆಗೋದ್ರಿಂದನೇ ಒಂದು ಭಾಷೆ ಉಳಿಯುತ್ತೆ. ಒಂದು ಭಾಷಾ ಸಾಮರ್ಥ್ಯದ ಆಧಾರದ ಮೇಲೆ ಉಳಿಯುವಂಥದ್ದು. ಇನ್ನು ಭಾರತವನ್ನು ನಾವು ನೋಡಿಕೊಂಡಾಗ ಭಾಷೆಗಳ ಆಧಾರದ ಮೇಲೆ ಡಿವೈಡ್ ಮಾಡಿರೋದ್ರಿಂದ ಕನ್ನಡ ಉಳಿಲಿಲ್ಲ ಅಂತಂದ್ರೆ ಕರ್ನಾಟಕವೂ ಉಳಿಯೋದಿಲ್ಲ. ಎರಡು ಜೊತೆಯಲ್ಲೇ ಹೋಗುವಂಥದ್ದು. ಹೀಗಾಗಿ ಇದ್ರ ಬಗ್ಗೆ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತ ಅಗತ್ಯ ಇದೆ. ಹೊಸ ಪ್ರಯೋಗ ನಡೀತಾನೆ ಇರಬೇಕು. ಅದು ಸಿನಿಮಾ ಇರಲಿ, ಅದು ನಾಟಕ ಇರಲಿ, ಅದು ಕಲೆಗಳಿರಲಿ, ಯಾವುದೇ ಥರದ ಕಲೆ ಇರಲಿ, ಸಾಹಿತ್ಯ ಇರಲಿ, ಹೊಸ ಹೊಸ ಪ್ರಯೋಗಗಳು ನಡಿಬೇಕು. ಆದರೆ ಈ ಪ್ರಯೋಗಗಳು ಪರಂಪರೆಗೆ, ಸಂಸ್ಕೃತಿಗೆ ಹತ್ತಿರವಾಗಿರಬೇಕು. ಪ್ರಯೋಗಗಳನ್ನು ಲೆಫ್ಟಿಸ್ಟ್ಗಳು ಮಾಡ್ತಾರೆ. ಅವ್ರ ಪ್ರಯೋಗಗಳು ಸ್ವಲ್ಪ ದಿನಗಳ ಕಾಲ ಬಹಳ ಚೆನ್ನಾಗಿದೆ ಅಂತ ಅನಿಸಿ ಆಮೇಲೆ ವಾಕರಿಕೆ ಬರ್ಲಿಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಅದು ನಮ್ಗೆ ಹತ್ತಿರಕ್ಕಿರಲ್ಲ ಅಂತ. ಅವ್ರು ಮಾಡುವಂತ ಆ ಪ್ರಯೋಗಕ್ಕೂ ನಮಗೂ ಸಂಬಂಧವೇ ಇರಲ್ಲ. ಮೊದಲು ಸ್ವಲ್ಪ ದಿನ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಅನ್ಸುತ್ತೆ, ಹಿಂಗಾಗಿ ಬಹಳ ಬೇಗ ಸತ್ತೋಗ್ತವೆ. ಅವ್ರು ಎಷ್ಟು ಬೇಗ ಬೆಳೆದಂತೆ ಕಂಡ್ರು ಅಷ್ಟೇ ಬೇಗ ಸತ್ತೋದ್ರು. ನನಗೆ ಇತ್ತೀಚೆಗೆ ಯಾರೊಬ್ರು ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಯಾಕೆ ಲೆಫ್ಟಿಸ್ಟ್ಗಳಿಗೆ ಇತ್ತೀಚೆಗೆ ಉಳಿದವ್ರನ್ನ ಕಂಡ್ರೆ ಬಹಳ ಆಕ್ರೋಶ ಅಂತಂದ್ರೆ, ಅವರೇ ಪಾಠ ಮಾಡಿದ ಅವರ ಶಿಷ್ಯ ಅವರ ಮಾತನ್ನ ಧಿಕ್ಕರಿಸಿ ರಾಷ್ಟ್ರೀಯವಾದಿ ಆಗ್ತಾ ಇರೋದನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಅಪ್ಪ ಎಡಚಿಂತಕನಾಗಿ ಭಾರತ ವಿರೋಧಿಯಾಗಿರ್ತಾನೆ, ಮಗ ಹಾಗೆ ಆಗ್ತಾನೆ ಅಂತ ಭಾವಿಸಿದ್ರೆ ಆ ಮಗ ಪೂರ್ಣ ರಾಷ್ಟ್ರೀಯವಾದಿಯಾಗಿ ಈ ರಾಷ್ಟ್ರದ ಪರವಾಗಿ ಜೈಕಾರ ಹಾಕೋದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನಗೆ ಎಡಪಂಥೀಯರದು ನಿಜವಾಗ್ಲೂ ಪಾಪ ಅನ್ಸುತ್ತೆ. ನಾನು ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡೋದಾದರೆ, ಈ ಮೋದಿ ವಿರೋಧಿಗಳು ಎಷ್ಟು ಪಾಪದವರು ಅಂತಂದರೆ, ಅವರಿಗೆ ಬದುಕು ಎಷ್ಟು ಕಷ್ಟ ಅಂತಂದರೆ, ಇಡೀ ದೇಶ ಸಂಭ್ರಮಿಸ್ತಾ ಇರುವಾಗ ಅವ್ರ ಮನೆಯಲ್ಲಿ ಸೂತಕ ಆಚರಣೆ ಮಾಡ್ತಿರ್ಬೇಕು. ಏನು ದುರವಸ್ಥೆನೋ. ಜಾವ್ಲಿನ್ ಥ್ರೋನಲ್ಲಿ ಚಿನ್ನ ಬಂದಾಗ ಇಡೀ ದೇಶ ಸಂಭ್ರಮಿಸ್ತಿತ್ತು ತಾನೆ. ಆದರೆ ನೀವು ಸುಮ್ಮನೆ ಆ ಲೆಫ್ಟಿಸ್ಟ್ಗಳ ಟ್ವಿಟರ್ ಹ್ಯಾಂಡ್ಲ್ ತೆಗೆದು ನೋಡಿ, ಎಂಥ ಸೂತಕ ಅವ್ರಿಗೆ ಚಿನ್ನ ಬಂದ್ಬಿಡ್ತಲ್ಲ ಅಂತ. ನಿಜಕ್ಕೂ ಕಷ್ಟ ಅದು. ದೇಶ ಸಂಭ್ರಮಿಸ್ತಾ ಇರುವಾಗ ನಾವು ಸಂಭ್ರಮಿಸೋದು, ದೇಶ ದುಃಖದಲ್ಲಿರುವಾಗ ನಾವು ದುಃಖದಲ್ಲಿರೋದು ಸುಲಭ. ದೇಶ ಸಂಭ್ರಮಿಸ್ತಾ ಇರುವಾಗ ಸೂತಕ ಆಚರಿಸಿ, ದೇಶ ದುಃಖಿಸ್ತಾ ಇರುವಾಗ ಸಂಭ್ರಮ ಆಚರಿಸೋದಿದೆಯಲ್ಲ ಬಹಳ ಕಷ್ಟ. ಆ ಕಷ್ಟದ ಹಾದಿಯಲ್ಲಿದ್ದಾರೆ ಪಾಪ ಅವರು. ನಂಗೆ ಬಹಳ ವಿಚಿತ್ರ ಅನ್ಸುತ್ತೆ ಕೆಲವೊಂದ್ಸಲ, ನೀವು ಕರೋನಾ 2ನೇ ಅಲೆಯಲ್ಲಿ ನಾವೆಲ್ಲರೂ ಬಹಳ ಸಂಕಟದಲ್ಲಿದ್ವಿ. ಹೇಗಿದನ್ನ ಟ್ಯಾಕಲ್ ಮಾಡೋದು, ಏನ್ ಮಾಡ್ಬೋದು, ನಾವು ರೋಗಿಗಳಿಗೆ ಊಟ ಕೊಡ್ಲಿಕ್ಕೆ ಸಾಧ್ಯವಾ, ರೋಗಿಗಳಿಗೆ ಧೈರ್ಯ ತುಂಬಲಿಕ್ಕೆ ಏನಾದ್ರೂ ಮಾಡ್ಬೋದಾ, ಮನೆಯಲ್ಲೇ ಕೂತವರಿಗೋಸ್ಕರ ಏನೆಲ್ಲ ಆಲೋಚನೆ ಮಾಡ್ತಿದ್ವಿ. ಇವರು ಆ ನಂಬರ್ಸ್ ಹಾಕೊಂಡು ಸಂಭ್ರಮಿಸ್ತಾ ಇದ್ರು, ಇಷ್ಟು ಜಾಸ್ತಿ ಆಯ್ತು, ಇಷ್ಟು ಜಾಸ್ತಿ ಆಯ್ತು, ಇದಾಯ್ತು. ಅಂದ್ರೆ ಭಾರತ ಫೇಲ್ಯೂರ್ ಅಂತ ತೋರಿಸ್ಬೇಕು ಅನ್ನೋ ಆಟ. ಅವರ ಹೊಸ ಸೃಷ್ಟಿ ಅಲ್ಲೇ ಇರೋದು. ಆ 1 ತಿಂಗಳು 2 ತಿಂಗಳ ಕಾಲ ಹೊಸ ಸೃಷ್ಟಿಯಲ್ಲಿ ಮೈ ಮರೆತಿದ್ರು ಅವರು. ನಮಗೂ ಒಂದು ಕ್ಷಣ ಗಾಬರಿ ಆಗಿತ್ತು, ಏನಪ್ಪಾ ಇವರೇ ಮತ್ತೆ ಆವರಿಸ್ಕೊಂಡ್ ಬಿಡ್ತಾರಾ ಅಂತ. ಆದ್ರೆ ಎಷ್ಟು ವಾಕರಿಕೆ ಬರುತ್ತೆ ಅದು 2 ತಿಂಗಳು ಕಳೆದ ಮೇಲೆ ಅಂತಂದ್ರೆ, ಏನ್ ಅಯೋಗ್ಯರಪ್ಪ ಇವರು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೊಸ ಪ್ರಯೋಗಗಳು ಹಿಂಗಲ್ಲ ನಡೆಯೋದು ಅಂತ.
ಹೊಸ ಪ್ರಯೋಗಗಳು ಭಾರತೀಯ ಸಂಸ್ಕೃತಿಗೆ ಹತ್ತಿರವಾಗಿರಬೇಕು, ಭಾರತೀಯ ಪರಂಪರೆಗೆ ಹತ್ತಿರವಾಗಿರಬೇಕು. ಯಾಕೆ ಎಸ್ ಎಲ್ ಭೈರಪ್ಪನವರು ನಮ್ಮ ಮನೆಯ ಕಾದಂಬರಿಕಾರ ಅಂತ ನಮ್ಗೆ ಅನ್ನಿಸ್ತಾರೆ ಅಂತಂದ್ರೆ ಪರಂಪರೆಗೆ ಹತ್ತಿರ ಇರುವಂಥದ್ದು. ಅವರ ವಿಚಾರಧಾರೆಗಳು ಹೇಗಾದರೂ ಇರ್ಬೋದು, ಆದರೆ ವಿಚಾರವನ್ನು ಆರಿಸಿಕೊಳ್ಳುವ ಆ ವಸ್ತು ಎಲ್ಲ ಇದೆಯಲ್ಲ ಅದು ನಮ್ಗೆ ತುಂಬ ಹತ್ತಿರವಿರುವಂಥದ್ದಾಗಿದ್ದರಿಂದ ಒಂದು ಹೊಸ ಪ್ರಯೋಗ ಅನ್ಸುತ್ತೆ. ಸುಮ್ಮನೆ ಆಲೋಚನೆ ಮಾಡಿ ನೋಡಿ, ಕಳೆದ 1 ದಶಕದಲ್ಲಿ ಈ ಥರದ್ದು ಏನು ಪ್ರಯೋಗಗಳಾಗಿವೆ ನಮ್ಮಲ್ಲಿ. ನಾನು ಈ ಹೋರಾಟಗಾರರ ಬದುಕಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಶ್ನೆಗಳತ್ತ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕು. 1 ದಶಕದಲ್ಲಿ ಏನು ಪ್ರಯೋಗ ಆಗಿವೆ? ಆಡುವ ಭಾಷೆ ಸಂವರ್ಧನೆ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಮೊದಲೆಲ್ಲ ಮಾತನಾಡುವಾಗ ಬರೆಯುವಾಗ ಹೇಗಿರ್ತಿತ್ತು ಗೊತ್ತೇನು? ಕನ್ನಡದಲ್ಲೇ ಆಲೋಚನೆ ಮಾಡಿ ಬರೀತಿದ್ವಿ. ಈಗ ನಾವುಗಳು ಕೂಡ ಬರಿಬೇಕಾದ್ರೆ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಒಂದ್ಸಲ ಆಲೋಚನೆ ಮಾಡ್ತೀವಿ. ನೀವೊಂದು 4 ಸಾಲು ಬರೀರಿ, ಅದರಲ್ಲಿ 4 ಪದ ಇಂಗ್ಲಿಷ್ ಬರುತ್ತೆ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ವಲ್ಲ, ಕನ್ನಡದಲ್ಲೇ ಬರೀಬೇಕಲ್ಲ. ಎಷ್ಟು ದೂರ ಬಂದಿದ್ದೀವಿ ಅಂತಂದ್ರೆ ಇಲ್ಲಿ ಕೂತಿರೋರು ಯಾರೊಬ್ಬರೂ ಕೂಡ ಕನ್ನಡದಲ್ಲಿ ಅಂಕೆಗಳನ್ನು ಹೇಳ್ಬೋದಷ್ಟೇ, ಆಲೋಚಿಸ್ಲಿಕ್ಕಾಗಲ್ಲ. ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂತೇನಾದರೂ ಕೇಳಿದರೆ ನಾವು ಕನ್ನಡದಲ್ಲಿ ಕಷ್ಟಪಟ್ಟು ಹೇಳ್ಬೋದು, 944 ಅಂತೆಲ್ಲ ಹೇಳ್ಬೋದು. ಆದರೆ ಆಲೋಚನೆ ಒಳಗೆ ಇಂಗ್ಲೀಷಲ್ಲೇ ನಡೀತಿರುತ್ತೆ. ಬದಲಾವಣೆ ಇದು. ಕನ್ನಡದಲ್ಲಿ ಸಂಖ್ಯೆ ಹೇಳ್ಬೋದು, ಇಂಗ್ಲಿಷ್ನಲ್ಲಿ ಯೋಚನೆ ಮಾಡಿ ಅನುವಾದ ಮಾಡಿ ಕನ್ನಡದಲ್ಲಿ ಹೇಳ್ಬೋದಷ್ಟೇ, ಆದರೆ ಆಲೋಚನೆ ಹೀಗೆ ನಡೆದಿರುತ್ತೆ. ಇದು ಬೆಂಗಳೂರಿಗರಲ್ಲಿ ಈ ಸಮಸ್ಯೆ ಬಂದರೆ ನನಗೆ ಬೇಜಾರು ಅಂತ ಅನ್ಸಲ್ಲ, ಆದರೆ ಸ್ವಲ್ಪ ಇಲ್ಲಿಂದ ಆಚೆಗೆ ಹಳ್ಳಿಗೆ ಹೋದ್ರೂ ಹಿಂಗೆ ಬರುತ್ತೆ. ಕನ್ನಡದಲ್ಲಿ ಅಂಕೆಗಳನ್ನು ಹೇಳಿದ್ರೆ ಯಾಕೆ ಇಂಗ್ಲೀಷಲ್ಲಿ ಹೇಳಿದ್ರಿ ಅಂತ ಕೇಳುವಷ್ಟರ ಮಟ್ಟಿಗೆ ಆಗೋಗಿದ್ದೀವಿ. ಅಂದರೆ ಅಷ್ಟರ ಮಟ್ಟಿಗೆ ಆಲೋಚನೆಯಲ್ಲಿ ಬದಲಾವಣೆ ಬಂದಿದೆ. ಇತ್ತೀಚೆಗೆ ಒಬ್ಬರು ಮಾತಾಡ್ದ ಭಾಳ ಚೆನ್ನಾಗಿ ಹೇಳಿದರು, ನಾವು ಎಷ್ಟರ ಮಟ್ಟಿಗೆ ಬದಲಾಗಿದ್ದೀವಿ ಅಂತಂದರೆ ಕನ್ನಡದ ಹೋರಾಟಗಾರರು ಅಂತ ಕರೆಸ್ಕೊಂಡು ತಿರುಗಾಡ್ತಿರ್ತೀವಿ, ಕನ್ನಡದ ಕುರಿತಂತೆ ಬಂದಿರುವಂಥ ಸರ್ಕಾರದ ಆದೇಶಗಳಿಗೆ ಅದೇ ಹೋರಾಟಗಾರರು ಸಹಿ ಮಾಡಬೇಕಾದಾಗ ಎಲ್ಲರೂ ಇಂಗ್ಲೀಷಲ್ಲಿ ಮಾಡಿರ್ತಾರೆ ಅಂತ. ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರಧಾರೆಯುಳ್ಳಂಥ ಸರ್ಕಾರದ ಆದೇಶಗಳಿಗೂ ಇಂಗ್ಲಿಷ್ನಲ್ಲೇ ಸಹಿ ಮಾಡಿರುವಂಥದ್ದು. ಈ ನಾಡಿನ 99% ಸರಿ ತಪ್ಪು ಪ್ರಶ್ನೆಗೆ ಹೋಗ್ತಿಲ್ಲ ನಾನು. ಅದು ಕೆಲವರಿಗೆ ಸರಿ ಅನ್ಸಬಹುದು, ಕೆಲವರಿಗೆ ತಪ್ಪು. ವಿಚಾರವನ್ನಷ್ಟೇ ಮುಂದಿಡ್ತಿದ್ದೀನಿ, ಏನೆಲ್ಲ ಆಲೋಚನೆಗಳು ಹೇಗೆಲ್ಲ ಅದು ತಿರುವು ಪಡ್ಕೊಳ್ತಾ ಇವೆ ಅನ್ನೋದು ನಿಮ್ಮ ಜೊತೆ ಹೇಳ್ಕೊಳ್ಬೇಕು ಅಂತ. ಆ ದೃಷ್ಟಿಯಿಂದಲೇ ನನಗನ್ಸೋದು ಈ ಹೋರಾಟಗಾರರು ಅಂತ ತಿರುಗಾಡುವ ಅಲೆದಾಡುವ ಇಷ್ಟೆಲ್ಲ ಜನರಿಗಿಂತಲೂ ಹೆಚ್ಚು ಕನ್ನಡವನ್ನು ಉಳಿಸಿರೋದು ಯಾರು ಅಂತ ಕೇಳಿದರೆ ರಸ್ತೆಯಲ್ಲಿ ತರಕಾರಿ ಮಾರೋರು ಅಂತ. ಅವರು ಅವತ್ತಿನಿಂದ ಇವತ್ತಿನವರೆಗೂ ಅದೇ ಭಾಷೆಯನ್ನು ಅದೇ ರೀತಿಯಲ್ಲೇ ಮಾತನಾಡ್ಕೊಂಡು ಬಂದಿದ್ದಾರೆ. ಮನೆಗೆ ಹಾಲು ತಂದು ಹಾಕೋರು ಇನ್ನೂ ಬದಲಾಗಲಿಲ್ಲ, ಹಾಗೇ ಇದ್ದಾರೆ. ನೀವು ಸ್ವಲ್ಪ ಹೆಚ್ಚಾದರೆ ಹೂವು ಮಾರಾಟ ಮಾಡೋರು ಹಾಗೇ ಇದ್ದಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಆಟೋ ರಿಕ್ಷಾದವರು ಇನ್ನೂ ಹಾಗೇ ಇದ್ದಾರೆ. ಇವರೆಲ್ಲರೂ ಕನ್ನಡವನ್ನು ಉಳಿಸಿದ್ದಾರೆ. ನಾನು ನೀವು ಏನು ಉಳಿಸ್ತೀವಿ ಅಂತ ಹೇಳ್ತಿದ್ದೀವಿ. ಯಾಕೆಂದರೆ ಕನ್ನಡವನ್ನು ಉಳಿಸೋದು ಅಂದರೆ ಭಾರಿ ದೊಡ್ಡ ಹೋರಾಟ ಏನಲ್ಲ, ಕನ್ನಡದಲ್ಲಿ ಮಾತಾಡೋದು ಅಂತ. ಒಂದು ನಾಡನ್ನು ಉಳಿಸುವಂಥ ಪ್ರಕ್ರಿಯೆ ಹಾಗೆ ಅಂತ. ಆ ಪ್ರಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಶಾಂತವಾಗಿ ಯಾರ ಜೊತೆಯೂ ಗುದ್ದಾಟ ಇಲ್ಲದೆ, ಯಾರ ಜೊತೆನೂ ಗಲಾಟೆ ಇಲ್ಲದೆ ಕನ್ನಡವನ್ನು ಮಾತಾಡ್ತಾ, ಉತ್ತರ ಪ್ರದೇಶದಿಂದ ಬಂದಿರುವಂಥ ಒಬ್ಬ ವ್ಯಕ್ತಿಗೂ ಇವನ ಜೊತೆ ಮಾತಾಡ್ಲಿಕ್ಕೆ ನಾನು 4 ಪದಗಳನ್ನು ಕಲ್ತ್ಕೊಳ್ಳೇಬೇಕು ಎನ್ನುವಂಥ ವಾತಾವರಣವನ್ನು ಅವನು ಸೃಷ್ಟಿಸಿದಾನೆ ಹೊರತು ನಾನು ಮತ್ತು ನೀವಲ್ಲ ಅಂತ. ಹೀಗಾಗಿ ನನಗವನು ಬಹಳ ದೊಡ್ಡ ಹೋರಾಟಗಾರ ಅನ್ನಿಸ್ತಾನೆ, ಅಥವಾ ಶಾಂತಯುತವಾಗಿ ಹೋರಾಟ ಮಾಡ್ತಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾನೆ. ಹೀಗಾಗಿ ನಾನು ಈ ವಿಚಾರವನ್ನು ಆಲೋಚನೆ ಮಾಡ್ತಿರುವಾಗ ಅನ್ನಿಸ್ತು ನನಗೆ, ಒಂದು ನಾಡನ್ನು, ಒಂದು ಭಾಷೆಯನ್ನು, ಒಂದು ಚಿಂತನೆಯನ್ನು ಅಥವಾ ಏನನ್ನೇ ಉಳಿಸಬೇಕಾದ್ರೂ 3 ಹಂತದಲ್ಲಿ ಆಲೋಚನೆ ಮಾಡಬೇಕಾಗತ್ತೆ ಅಂತ. ಒಂದು, ಸುದೀರ್ಘವಾಗಿ ಅದು ಕೆಲಸ ಮಾಡಬೇಕು, 10 ವರ್ಷದ ನಂತರ ಫಲ ಕೊಟ್ಟರೂ ಪರವಾಗಿಲ್ಲ, ಆದರೆ ಇವತ್ತೇ ಬೀಜಾವಾಪ ಆಗಬೇಕು. ಇನ್ನು ಕೆಲವೊಂದಿರುತ್ತೆ 2-3 ವರ್ಷಕ್ಕೆ ಫಲ ಕೊಡಬೇಕು, ಮತ್ತು ಕೆಲವೊಂದು ತಕ್ಷಣ ಕೊಡಬೇಕು ಅಂತ. ರಾಷ್ಟ್ರವನ್ನು ಕಟ್ಟುವ ವಿಚಾರದಲ್ಲೂ ಹಾಗೆ. ನಾನು ಅನೇಕ ಬಾರಿ ಬಹುಶಃ ಕೆಲವರಿಗೆ ಪದೇ ಪದೇ ಉಲ್ಲೇಖ ಮಾಡ್ತೀನಿ ಅಂತ ಅನಿಸ್ಬೋದು, ಆದರೆ ವಾಸ್ತವ ಹೌದು. ನೀವು ಕೆಲವು ನಾಯಕರುಗಳನ್ನು ಹತ್ತಿರದಿಂದ ಅವರ ಕೆಲಸವನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಸುಮ್ಮನೆ ನೋಡಿ, ಈ ದೇಶದ ಪ್ರಧಾನಮಂತ್ರಿ ಆಲೋಚನೆ ಮಾಡುವಾಗ ಹೆಂಗೆ ಆಲೋಚನೆ ಮಾಡಿದ್ರು ಅಂತಂದ್ರೆ, ಸುದೀರ್ಘ ಕಾಲಕ್ಕೆ ಫಲ ಕೊಡಬೇಕು. ನ್ಯೂ ಎಜುಕೇಷನ್ ಪಾಲಿಸಿ ತಗೊಂಬಂದ್ರು. ಈ ಎಜುಕೇಷನ್ ಪಾಲಿಸಿ ಇವತ್ತು ಇಂಪ್ಲಿಮೆಂಟ್ ಆದರೆ ಅದರ ಮೊದಲ ಫಲ ನೀವು ನೋಡೋದೇ 10 ವರ್ಷದ ನಂತರ. ಅಲ್ಲಿವರೆಗೂ ಇದು ಏನು ಕೆಲಸ ಮಾಡಿದೆ ಅಂತ ಗೊತ್ತಾಗಲ್ಲ, ಫಲ ಕೊಡತ್ತೆ. ಮಧ್ಯದ ರೇಂಜಲ್ಲಿ ಮಿಡ್ ಟರ್ಮಲ್ಲಿ ಒಂದಷ್ಟು ಫಲವನ್ನು ಕೊಡಬೇಕು. ಏನು ಮಾಡಬೇಕು? ಒಲಿಂಪಿಕಲ್ಲಿ ಚಿನ್ನ ತರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಬೇಕಾಗಿರುವಂಥ ತಯಾರಿ ವ್ಯವಸ್ಥೆ ಮಾಡಬೇಕು. ನಿಮ್ಗೆ ತಕ್ಷಣಕ್ಕೆ ಬರಲ್ಲ. ನೀವು ಈ ವರ್ಷ ತಯಾರಿ ಶುರು ಮಾಡಿದರೆ ಮುಂದಿನ ವರ್ಷ ಒಲಿಂಪಿಕಲ್ ರಿಸಲ್ಟ್ ಬರಲ್ಲ. ಇದನ್ನ 4 ವರ್ಷ ತಗೊಳುತ್ತೆ. ಪ್ರಯತ್ನ ಮಾಡಬೇಕು, ಆದರೆ ಬರುತ್ತೆ ಯಾವತ್ತೋ ಒಂದಿನ. ಇವತ್ತು ಬಂದಾಗ ಹೆಮ್ಮೆ ಅನ್ಸುತ್ತೆ,
ಭಾರತ, ಇಡೀ ದೇಶ ಸಂತುಷ್ಟವಾಗುತ್ತೆ. ಒಲಿಂಪಿಕ್ನ ಇತಿಹಾಸದಲ್ಲಿ, ಭಾರತದ ಒಲಿಂಪಿಕ್ನ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಪದಕ ಪಡೆದಿರೋದು, ಈ ಹೆಚ್ಚು ಪದಕ ಪಡೆದಿರೋದು ಪದಕ ಪಟ್ಟಿಯಲ್ಲಿ ಭಾರಿ ದೊಡ್ಡದ್ದೇನಲ್ಲ, ಆದರೆ ಭಾರತದ ಪಾಲಿಗೆ ಅತ್ಯಂತ ದೊಡ್ಡದ್ದು. ಏನ್ ಸಂಭ್ರಮ ನೋಡಿ. ಒಂದು ರಾಷ್ಟ್ರ ತಾನು ವಾಪಸ್ ಜೀವಿಸಬೇಕು ಎನ್ನುವಂತ ಆಸೆ ಆಕಾಂಕ್ಷೆಗಳು ಹುಟ್ಟಾಕೊಳ್ಳಿಕ್ಕೆ ಇದಕ್ಕಿಂತ ದೊಡ್ಡ ಸಂಗತಿ ಮತ್ತೆಂಥದ್ದು ಬೇಕು? ತಕ್ಷಣಕ್ಕಾಗುವಂಥದ್ದು ಬೇಕು. ಏನ್ ಗೊತ್ತೇನು? ಜನರಿಗೆ ನೀರು ಸಿಗಬೇಕು, ಟಾಯ್ಲೆಟ್ ವ್ಯವಸ್ಥೆ ಇರಬೇಕು, ಗ್ಯಾಸ್ ಮನೆಗೆ ಬರಬೇಕು, ಅರ್ಜೆಂಟ್ ಕೆಲಸ ಮಾಡಿ. ಯಾವಾಗ ಈ ಮೂರನ್ನು ಯೋಚನೆ ಮಾಡ್ತೀವಲ್ಲ, ಒಂದು ನಾಡನ್ನು ಉಳಿಸಬೇಕು ಅಂತಂದ್ರೆ, ಒಂದು ರಾಷ್ಟ್ರವನ್ನು ಉಳಿಸಬೇಕು ಅಂತಂದ್ರೆ, ಒಂದು ಭಾಷೆಯನ್ನ, ಒಂದು ಚಿಂತನೆ, ಏನನ್ನು ಉಳಿಸಬೇಕು ಅಂತಂದ್ರು ನಾಯಕನಾದವನು ಈ ದಿಕ್ಕಲ್ಲಿ ಆಲೋಚನೆ ಮಾಡುವಂಥ ಸಾಮರ್ಥ್ಯ ಇರಬೇಕು ಅಂತ. ಹೀಗಾಗಿ ನನಗೆ ಯಾವಾಗಲೂ ಅನ್ಸೋದು, ಈ ದೇಶದ, ಈ ನಾಡಿನ ಪೀಳಿಗೆಗೆ ಆ ತಕ್ಷಣಕ್ಕೊಂದು ಉತ್ಸಾಹ ಬರುವಂಥ ಕೆಲಸವೂ ಆಗಬೇಕಲ್ಲ. ಹೌದು, ನಾನು ಈ ನಾಡಿಗೋಸ್ಕರ ಬದುಕಬೇಕು ಅಂತ ಹೇಳಬೇಕು ಅಂತಂದರೆ ಇರೋದು ಬಹಳ ಸುಲಭವಾಗಿರುವಂಥ, ಇದನ್ನು ವಿವೇಕಾನಂದರು ಇದನ್ನು ಬಹಳ ಹಿಂದೆನೇ ಹೇಳಿದ್ರು, ರಾಷ್ಟ್ರಭಕ್ತಿ ಒಂದೇ ಅಂತ. ತಮಸ್ನಲ್ಲಿರೋ ವ್ಯಕ್ತಿಯನ್ನ ನೇರಕ್ಕೆ ಸತ್ವಕ್ಕೆ ಕರ್ಕೊಂಡು ಬರಬೇಕು ಅಂತ ನೀವು ಧ್ಯಾನಕ್ಕೆ ಕೂರಿಸಿದ್ರೆ ನಿದ್ದೆನೇ ಹೊಡೆಯೋದು. ಅವನನ್ನು ರಜಸ್ಸಿಗೆ ಕರ್ಕೊಂಡು ಬರಬೇಕು ಅಂದ್ರೆ ಒಂದು ರಾಷ್ಟ್ರಭಕ್ತಿಯ ಪ್ರತೀಕವಾಗಿರುವಂತಹ ಚಿಂತನೆಗಳನ್ನು ತರಬೇಕು ಅಂತ. ಅದಕ್ಕೆ ಇತಿಹಾಸ ಬಹಳ ದೊಡ್ಡ ಕೆಲಸ. ಭಾರತದ ಇತಿಹಾಸ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ನೀವು ಈ ನಾಡಿನ ಯಾವ ಜಾಗದಲ್ಲಿ ನಿಂತುಕೊಂಡು ಅವರ ಹಳೆಯ ಪುಟಗಳನ್ನು ತೆರೆದ್ರೆ ಅದ್ಭುತವಾದ ಕಥೆಗಳನ್ನು ಹೇಳಬಲ್ಲಂತ ಇತಿಹಾಸ ಅವರದ್ದಾಗಿರುತ್ತೆ. ನಾಡಿನ ಯಾವ ಮೂಲೆಯಲ್ಲಿ ಹೋಗಿ ನಿಂತುಕೊಂಡು. ನಾನು ಕಳೆದ ಬಾರಿ ಮಾತಾಡ್ತಾ ಈಶಾನ್ಯ ರಾಜ್ಯಗಳನ್ನು ಹೇಳ್ತಿದ್ದೆ. ಯಾವ ಈಶಾನ್ಯ ರಾಜ್ಯ? ಆ ಈಶಾನ್ಯ ರಾಜ್ಯಗಳು ಈ ನಾಡಿಗೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂತಹ ರೀತಿ ಏನದ್ಭುತವಾಗಿರುವಂಥದ್ದು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ಗುಜರಾತ್ನಿಂದ ಹಿಡಿದು ಒರಿಸ್ಸಾದವರೆಗೂ ಎಷ್ಟು ಅದ್ಭುತವಾಗಿರುವಂಥ ಇತಿಹಾಸದ ಶ್ರೇಷ್ಠ ಪರಿಕಲ್ಪನೆ ನಮ್ಮಲ್ಲಿದೆಯಲ್ಲ, ಅದರ ಆಳಕ್ಕೆ ಹೋಗ್ಬಿಟ್ರೆ ಭಾರತದ ಪ್ರತಿಯೊಬ್ಬ ತರುಣನು ಮತ್ತೆ ಉತ್ಸ್ಫೂರ್ತಿತನಾಗಿ ನಿಲ್ತಾನೆ, ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಹೀಗಾಗಿ 75 ಅನ್ನೋದೊಂದು ನೆಪ ಅಷ್ಟೇ. 75ರ ಸ್ವಾತಂತ್ರ್ಯ ಬಲು ಸಂಭ್ರಮ ಅಂದ್ರೆ 76ದ ಅಲ್ವೇನು, 74ರದ್ದು ಆಗಿರ್ಲಿಲ್ವೇನು? ಹಾಗೇ ಇರುತ್ತೆ. ಆದರೆ ನಮಗೆ ಸ್ವಲ್ಪ ನಂಬರ್ ಇಂಟ್ರೆಸ್ಟಿಂಗ್ ಅನ್ನೋ ಕಾರಣಕ್ಕೆ ಆ ನಂಬರ್ನ ತಗೊಳ್ಳೋದಷ್ಟೇ. ಇಲ್ಲದೆ ಹೋದ್ರೆ 76ಕ್ಕೆ ಮತ್ತೆ ಇದನ್ನೇ ಹೇಳಬೇಕು, 77ಕ್ಕೆ ಮತ್ತೆ ಇದನ್ನೇ ತರಬೇಕು. ಆ ಸಂಖ್ಯೆಯನ್ನು ಮುಂದಿಟ್ಟುಕೊಂಡು ಹೇಳಬೇಕು. 1857ರ ಸಂಗ್ರಾಮಕ್ಕೆ ಈ ದೇಶದ ಜನಕ್ಕೆ ಕೊಟ್ಟಂತ ಒಂದು ಪ್ರೇರಣೆ ಏನಿತ್ತಂತೆ ಗೊತ್ತಾ ನಾಯಕರು? 1757ರಲ್ಲಿ ಪ್ಲಾಸಿ ಕದನದಲ್ಲಿ ಭಾರತ ಸೋಲುವುದರೊಂದಿಗೆ ಬ್ರಿಟಿಷರ ಅಡಿಯಾಳಾಯಿತು. ಸರಿಯಾಗಿ 100 ವರ್ಷ ಆಯಿತು, ಬದಲಾವಣೆ ಬರಲೇಬೇಕು, ಹೀಗಾಗಿ ಯುದ್ಧ ಮಾಡೋಣ ಅಂತ. ಅದೊಂದು ಪ್ರೇರಣೆಯ ವಸ್ತು ಆಗಿತ್ತು ಅಂತ. ಅಂದ್ರೆ ನಂಬರ್ 1 ಪ್ರೇರಣೆ ಅಂತ. ನಮ್ಮ ಜನ ಅನ್ಕೊಂಡಿದ್ರು ಪ್ರತಿ ಶತಮಾನಕ್ಕೆ ಏನಾದರೂ ಬದಲಾವಣೆ ಬಂದೇ ಬರುತ್ತೆ, ಹೀಗಾಗಿ ಬ್ರಿಟಿಷರ ಅಂತ್ಯವಾಗತ್ತೆ ಅಂತ. ಅನ್ಕೊಂಡ್ರೋ ಬಿಟ್ರೋ, ಆಗಿದ್ದಂತೂ ನಿಜ. ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಹೋಯ್ತು, ಬ್ರಿಟಿಷರು ನೇರವಾಗಿ ಆಳ್ಲಿಕ್ಕೆ ಶುರು ಮಾಡಿದ್ರು, ಬದಲಾವಣೆ ಬಂತಲ್ಲ. ಹೀಗಾಗಿ ಈ ನಂಬರ್ ಬಹಳ ಪ್ರಮುಖವಾಗಿರುವಂಥದ್ದು. ಈ ಅವಕಾಶವನ್ನ ತಪ್ಪಿಸಿಕೊಳ್ಳುವಂತಿಲ್ಲ ಅಂತ. ಆ ದೃಷ್ಟಿಯಿಂದಲೇ ನನಗನ್ಸೋದು, ಕರ್ನಾಟಕದ ಕನ್ನಡದ ವಿಚಾರ ಬಂದಾಗ ನಾವೊಂದಷ್ಟು ಕ್ರಿಯೇಟಿವ್ ಆಗಿ, ಸೃಜನಾತ್ಮಕವಾಗಿ ನಾವು ನಮ್ಮ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ. ಇವೆಲ್ಲಕ್ಕೂ ಒಂದು ಪ್ರೇರಣೆ ಏನು ಬೇಕು? ಅದು ಈ ರಾಷ್ಟ್ರೀಯ ಪ್ರವಾಹದಿಂದ ಪ್ರೇರಣೆಯನ್ನು ನಿರಂತರವಾಗಿ ತೆಗೆದುಕೊಳ್ಳಲಿಕ್ಕೆ ನಾವೆಲ್ಲರೂ ಸಿದ್ಧವಾಗಬೇಕು ಅನ್ನೋದೇ ಬಹಳ ಪ್ರಮುಖವಾಗಿರುವಂಥ ವಿಚಾರ.